ಸಾಧಾರಣವಾಗಿ ವಿಧಾನಸಭೆ ಒಳಗಿದ್ದಾಗ ವಿಧಾನ ಪರಿಷತ್ ಅವರು ವೈಟ್ ಅಂಡ್ ವೈಟ್ ಹಾಕಿರ್ತಾರೆ ಅಷ್ಟೇ, ಬೇರೇನು ವ್ಯತ್ಯಾಸ ಇಲ್ಲ. ಮತ್ತು ಇವತ್ತು ಬಿಜೆಪಿ ಸದಸ್ಯರು ನೀಲಿ ಶಾಲನ್ನು ಕೂಡ ಹಾಕೊಂಡಿದ್ರು. ನೀಲಿ ಶಾಲು ಅಂತಂದ್ರೆ ಸಾಧಾರಣವಾಗಿ ಸಂವಿಧಾನ, ಅಂಬೇಡ್ಕರ್, ಜೈ ಭೀಮ್ ಇದೆಲ್ಲ ಬರುತ್ತೆ. ನೀಲಿಯನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದ್ರೆ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ, ಆಕಾಶ ಇದೆಯಲ್ಲ ಎಲ್ಲ ಕಡೆ ಅಸಮಾನತೆ ಇದೆ, ಎಲ್ಲ ಕಡೆ ಅಸಮಾನತೆ ಇದೆ, ಆಕಾಶ ಮಾತ್ರ ಎಲ್ಲರಿಗೂ ಒಂದೇ ನೀಲಿ. ಆ ಕಾರಣಕ್ಕಾಗಿರುವಂಥದ್ದು. ಬನ್ನಿ, ಯಾರೆಲ್ಲ ಇವತ್ತು ಸಸ್ಪೆಂಡ್ ಆದ್ರು? ದೊಡ್ಡಣ್ಣಗೌಡ ಪಾಟೀಲ್ ಸಸ್ಪೆಂಡ್ ಆದ ಎಂಎಲ್ಎ, ಸಿ.ಕೆ. ರಾಮಮೂರ್ತಿ ಜಯನಗರ ಎಂಎಲ್ಎ, ಅಶ್ವಥ್ ನಾರಾಯಣ್ ಮಲ್ಲೇಶ್ವರ ಎಂಎಲ್ಎ, ಎಸ್.ಆರ್. ವಿಶ್ವನಾಥ್ ಯಲಹಂಕ, ಭೈರತಿ ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ ಚೆನ್ನಿ ಶಿವಮೊಗ್ಗ, ಪಿ. ಸುರೇಶ್ ಗೌಡ ತುಮಕೂರು, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶ್ಪಾಲ್ ಸುವರ್ಣ ಉಡುಪಿ, ಪಿಪಿ ಹರೀಶ್ ಹರಿಹರ, ಭರತ್ ಶೆಟ್ಟಿ ಸುರತ್ಕಲ್, ಮುನಿರತ್ನ ರಾಜರಾಜೇಶ್ವರಿ ನಗರ, ಬಸವರಾಜ್ ಮತ್ತಿಮೋಡ್, ಧೀರಜ್ ಮನ್ರಾಜು ದೊಡ್ಡಬಳ್ಳಾಪುರ, ಡಾಕ್ಟರ್ ಚಂದ್ರ ಲಮಾಣಿ 18 ಜನ ಎಂಎಲ್ಎಗಳು 6 ತಿಂಗಳ ಕಾಲ ಸಸ್ಪೆಂಡ್. ಅವರ ಭತ್ಯೆಗಿತ್ತೆಲ್ಲ ಕ್ಯಾನ್ಸಲ್ ಆಗಿದೆ, ಟಿಎಡಿ ಎಲ್ಲ ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಬನ್ನಿ. ಇನ್ನು ಸಾಧಾರಣವಾಗಿ ವಿಧಾನಸಭೆ ಒಳಗಿದ್ದಾಗ ವಿಧಾನ ಪರಿಷತ್ ಅವರು ವೈಟ್ ಅಂಡ್ ವೈಟ್ ಹಾಕಿರ್ತಾರೆ ಅಷ್ಟೇ, ಬೇರೇನು ವ್ಯತ್ಯಾಸ ಇಲ್ಲ. ಮತ್ತು ಇವತ್ತು ಬಿಜೆಪಿ ಸದಸ್ಯರು ನೀಲಿ ಶಾಲನ್ನು ಕೂಡ ಹಾಕೊಂಡಿದ್ರು. ನೀಲಿ ಶಾಲು ಅಂತಂದ್ರೆ ಸಾಧಾರಣವಾಗಿ ಸಂವಿಧಾನ, ಅಂಬೇಡ್ಕರ್, ಜೈ ಭೀಮ್ ಇದೆಲ್ಲ ಬರುತ್ತೆ. ನೀಲಿಯನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದ್ರೆ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ, ಆಕಾಶ ಇದೆಯಲ್ಲ ಎಲ್ಲ ಕಡೆ ಅಸಮಾನತೆ ಇದೆ, ಎಲ್ಲ ಕಡೆ ಅಸಮಾನತೆ ಇದೆ, ಆಕಾಶ ಮಾತ್ರ ಎಲ್ಲರಿಗೂ ಒಂದೇ ನೀಲಿ. ಆ ಕಾರಣಕ್ಕಾಗಿರುವಂಥದ್ದು. ಬನ್ನಿ, ಯಾರೆಲ್ಲ ಇವತ್ತು ಸಸ್ಪೆಂಡ್ ಆದ್ರು? ದೊಡ್ಡಣ್ಣಗೌಡ ಪಾಟೀಲ್ ಸಸ್ಪೆಂಡ್ ಆದ ಎಂಎಲ್ಎ, ಸಿ.ಕೆ. ರಾಮಮೂರ್ತಿ ಜಯನಗರ ಎಂಎಲ್ಎ, ಅಶ್ವಥ್ ನಾರಾಯಣ್ ಮಲ್ಲೇಶ್ವರ ಎಂಎಲ್ಎ, ಎಸ್.ಆರ್. ವಿಶ್ವನಾಥ್ ಯಲಹಂಕ, ಭೈರತಿ ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ ಚೆನ್ನಿ ಶಿವಮೊಗ್ಗ, ಪಿ. ಸುರೇಶ್ ಗೌಡ ತುಮಕೂರು, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶ್ಪಾಲ್ ಸುವರ್ಣ ಉಡುಪಿ, ಪಿಪಿ ಹರೀಶ್ ಹರಿಹರ, ಭರತ್ ಶೆಟ್ಟಿ ಸುರತ್ಕಲ್, ಮುನಿರತ್ನ ರಾಜರಾಜೇಶ್ವರಿ ನಗರ, ಬಸವರಾಜ್ ಮತ್ತಿಮೋಡ್, ಧೀರಜ್ ಮನ್ರಾಜು ದೊಡ್ಡಬಳ್ಳಾಪುರ, ಡಾಕ್ಟರ್ ಚಂದ್ರ ಲಮಾಣಿ 18 ಜನ ಎಂಎಲ್ಎಗಳು 6 ತಿಂಗಳ ಕಾಲ ಸಸ್ಪೆಂಡ್. ಅವರ ಭತ್ಯೆಗಿತ್ತೆಲ್ಲ ಕ್ಯಾನ್ಸಲ್ ಆಗಿದೆ, ಟಿಎಡಿ ಎಲ್ಲ ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಬನ್ನಿ. ಇನ್ನು ಸಾಧಾರಣವಾಗಿ ವಿಧಾನಸಭೆ ಒಳಗಿದ್ದಾಗ ವಿಧಾನ ಪರಿಷತ್ ಅವರು ವೈಟ್ ಅಂಡ್ ವೈಟ್ ಹಾಕಿರ್ತಾರೆ ಅಷ್ಟೇ, ಬೇರೇನು ವ್ಯತ್ಯಾಸ ಇಲ್ಲ. ಮತ್ತು ಇವತ್ತು ಬಿಜೆಪಿ ಸದಸ್ಯರು ನೀಲಿ ಶಾಲನ್ನು ಕೂಡ ಹಾಕೊಂಡಿದ್ರು. ನೀಲಿ ಶಾಲು ಅಂತಂದ್ರೆ ಸಾಧಾರಣವಾಗಿ ಸಂವಿಧಾನ, ಅಂಬೇಡ್ಕರ್, ಜೈ ಭೀಮ್ ಇದೆಲ್ಲ ಬರುತ್ತೆ. ನೀಲಿಯನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದ್ರೆ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ, ಆಕಾಶ ಇದೆಯಲ್ಲ ಎಲ್ಲ ಕಡೆ ಅಸಮಾನತೆ ಇದೆ, ಎಲ್ಲ ಕಡೆ ಅಸಮಾನತೆ ಇದೆ, ಆಕಾಶ ಮಾತ್ರ ಎಲ್ಲರಿಗೂ ಒಂದೇ ನೀಲಿ. ಆ ಕಾರಣಕ್ಕಾಗಿರುವಂಥದ್ದು. ಬನ್ನಿ, ಯಾರೆಲ್ಲ ಇವತ್ತು ಸಸ್ಪೆಂಡ್ ಆದ್ರು? ದೊಡ್ಡಣ್ಣಗೌಡ ಪಾಟೀಲ್ ಸಸ್ಪೆಂಡ್ ಆದ ಎಂಎಲ್ಎ, ಸಿ.ಕೆ. ರಾಮಮೂರ್ತಿ ಜಯನಗರ ಎಂಎಲ್ಎ, ಅಶ್ವಥ್ ನಾರಾಯಣ್ ಮಲ್ಲೇಶ್ವರ ಎಂಎಲ್ಎ, ಎಸ್.ಆರ್. ವಿಶ್ವನಾಥ್ ಯಲಹಂಕ, ಭೈರತಿ ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ ಚೆನ್ನಿ ಶಿವಮೊಗ್ಗ, ಪಿ. ಸುರೇಶ್ ಗೌಡ ತುಮಕೂರು, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶ್ಪಾಲ್ ಸುವರ್ಣ ಉಡುಪಿ, ಪಿಪಿ ಹರೀಶ್ ಹರಿಹರ, ಭರತ್ ಶೆಟ್ಟಿ ಸುರತ್ಕಲ್, ಮುನಿರತ್ನ ರಾಜರಾಜೇಶ್ವರಿ ನಗರ, ಬಸವರಾಜ್ ಮತ್ತಿಮೋಡ್, ಧೀರಜ್ ಮನ್ರಾಜು ದೊಡ್ಡಬಳ್ಳಾಪುರ, ಡಾಕ್ಟರ್ ಚಂದ್ರ ಲಮಾಣಿ 18 ಜನ ಎಂಎಲ್ಎಗಳು 6 ತಿಂಗಳ ಕಾಲ ಸಸ್ಪೆಂಡ್. ಅವರ ಭತ್ಯೆಗಿತ್ತೆಲ್ಲ ಕ್ಯಾನ್ಸಲ್ ಆಗಿದೆ, ಟಿಎಡಿ ಎಲ್ಲ ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಬನ್ನಿ. ಇನ್ನು ಸಾಧಾರಣವಾಗಿ ವಿಧಾನಸಭೆ ಒಳಗಿದ್ದಾಗ ವಿಧಾನ ಪರಿಷತ್ ಅವರು ವೈಟ್ ಅಂಡ್ ವೈಟ್ ಹಾಕಿರ್ತಾರೆ ಅಷ್ಟೇ, ಬೇರೇನು ವ್ಯತ್ಯಾಸ ಇಲ್ಲ. ಮತ್ತು ಇವತ್ತು ಬಿಜೆಪಿ ಸದಸ್ಯರು ನೀಲಿ ಶಾಲನ್ನು ಕೂಡ ಹಾಕೊಂಡಿದ್ರು. ನೀಲಿ ಶಾಲು ಅಂತಂದ್ರೆ ಸಾಧಾರಣವಾಗಿ ಸಂವಿಧಾನ, ಅಂಬೇಡ್ಕರ್, ಜೈ ಭೀಮ್ ಇದೆಲ್ಲ ಬರುತ್ತೆ. ನೀಲಿಯನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದ್ರೆ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ, ಆಕಾಶ ಇದೆಯಲ್ಲ ಎಲ್ಲ ಕಡೆ ಅಸಮಾನತೆ ಇದೆ, ಎಲ್ಲ ಕಡೆ ಅಸಮಾನತೆ ಇದೆ, ಆಕಾಶ ಮಾತ್ರ ಎಲ್ಲರಿಗೂ ಒಂದೇ ನೀಲಿ. ಆ ಕಾರಣಕ್ಕಾಗಿರುವಂಥದ್ದು. ಬನ್ನಿ, ಯಾರೆಲ್ಲ ಇವತ್ತು ಸಸ್ಪೆಂಡ್ ಆದ್ರು? ದೊಡ್ಡಣ್ಣಗೌಡ ಪಾಟೀಲ್ ಸಸ್ಪೆಂಡ್ ಆದ ಎಂಎಲ್ಎ, ಸಿ.ಕೆ. ರಾಮಮೂರ್ತಿ ಜಯನಗರ ಎಂಎಲ್ಎ, ಅಶ್ವಥ್ ನಾರಾಯಣ್ ಮಲ್ಲೇಶ್ವರ ಎಂಎಲ್ಎ, ಎಸ್.ಆರ್. ವಿಶ್ವನಾಥ್ ಯಲಹಂಕ, ಭೈರತಿ ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ ಚೆನ್ನಿ ಶಿವಮೊಗ್ಗ, ಪಿ. ಸುರೇಶ್ ಗೌಡ ತುಮಕೂರು, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶ್ಪಾಲ್ ಸುವರ್ಣ ಉಡುಪಿ, ಪಿಪಿ ಹರೀಶ್ ಹರಿಹರ,
ಭರತ್ ಶೆಟ್ಟಿ ಸುರತ್ಕಲ್, ಮುನಿರತ್ನ ರಾಜರಾಜೇಶ್ವರಿ ನಗರ, ಬಸವರಾಜ ಮತ್ತಿಮೋಡ್, ಧೀರಜ್ ಮನ್ರಾಜು ದೊಡ್ಡಬಳ್ಳಾಪುರ, ಡಾಕ್ಟರ್ ಚಂದ್ರಲಮಾಣಿ 18 ಜನ ಎಂಎಲ್ಎಗಳು 6 ತಿಂಗಳ ಕಾಲ ಸಸ್ಪೆಂಡ್. ಅವರ ಭತ್ಯೆಗಿತ್ತೆಲ್ಲ ಕ್ಯಾನ್ಸಲ್ ಆಗಿದೆ, ಪಿಎಡಿ ಎಲ್ಲ ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಬನ್ನಿ. ಇನ್ನು ಸಾಧಾರಣವಾಗಿ ವಿಧಾನಸಭೆ ಒಳಗಿದ್ದಾಗ ವಿಧಾನ ಪರಿಷತ್ ಅವರು ವೈಟ್ ಅಂಡ್ ವೈಟ್ ಹಾಕಿರ್ತಾರೆ ಅಷ್ಟೇ, ಬೇರೇನು ವ್ಯತ್ಯಾಸ ಇಲ್ಲ. ಮತ್ತು ಇವತ್ತು ಬಿಜೆಪಿ ಸದಸ್ಯರು ನೀಲಿ ಶಾಲನ್ನು ಕೂಡ ಹಾಕೊಂಡಿದ್ರು. ನೀಲಿ ಶಾಲು ಅಂತಂದ್ರೆ ಸಾಧಾರಣವಾಗಿ ಸಂವಿಧಾನ, ಅಂಬೇಡ್ಕರ್, ಜೈ ಭೀಮ್ ಇದೆಲ್ಲ ಬರುತ್ತೆ. ನೀಲಿಯನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದ್ರೆ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ, ಆಕಾಶ ಇದೆಯಲ್ಲ ಎಲ್ಲ ಕಡೆ ಅಸಮಾನತೆ ಇದೆ, ಎಲ್ಲ ಕಡೆ ಅಸಮಾನತೆ ಇದೆ, ಆಕಾಶ ಮಾತ್ರ ಎಲ್ಲರಿಗೂ ಒಂದೇ ನೀಲಿ. ಆ ಕಾರಣಕ್ಕಾಗಿರುವಂತದ್ದು. ಬನ್ನಿ, ಯಾರೆಲ್ಲ ಇವತ್ತು ಸಸ್ಪೆಂಡ್ ಆದ್ರು? ದೊಡ್ಡಣ್ಣಗೌಡ ಪಾಟೀಲ್ ಸಸ್ಪೆಂಡ್ ಆದ ಎಂಎಲ್ಎ, ಸಿ.ಕೆ. ರಾಮಮೂರ್ತಿ ಜಯನಗರ ಎಂಎಲ್ಎ, ಅಶ್ವಥ್ ನಾರಾಯಣ್ ಮಲ್ಲೇಶ್ವರ ಎಂಎಲ್ಎ, ಎಸ್.ಆರ್. ವಿಶ್ವನಾಥ್ ಯಲಹಂಕ, ಭೈರತಿ ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ ಚೆನ್ನಿ ಶಿವಮೊಗ್ಗ, ಪಿ. ಸುರೇಶ್ ಗೌಡ ತುಮಕೂರು, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶ್ಪಾಲ್ ಸುವರ್ಣ ಉಡುಪಿ, ಪಿಪಿ ಹರೀಶ್ ಹರಿಹರ, ಭರತ್ ಶೆಟ್ಟಿ ಸುರತ್ಕಲ್, ಮುನಿರತ್ನ ರಾಜರಾಜೇಶ್ವರಿ ನಗರ, ಬಸವರಾಜ ಮತ್ತಿಮೋಡ್, ಧೀರಜ್ ಮನ್ರಾಜು ದೊಡ್ಡಬಳ್ಳಾಪುರ, ಡಾಕ್ಟರ್ ಚಂದ್ರಲಮಾಣಿ 18 ಜನ ಎಂಎಲ್ಎಗಳು 6 ತಿಂಗಳ ಕಾಲ ಸಸ್ಪೆಂಡ್. ಅವರ ಭತ್ಯೆಗಿತ್ತೆಲ್ಲ ಕ್ಯಾನ್ಸಲ್ ಆಗಿದೆ, ಪಿಎಡಿ ಎಲ್ಲ ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಬನ್ನಿ. ಇನ್ನು ಸಾಧಾರಣವಾಗಿ ವಿಧಾನಸಭೆ ಒಳಗಿದ್ದಾಗ ವಿಧಾನ ಪರಿಷತ್ ಅವರು ವೈಟ್ ಅಂಡ್ ವೈಟ್ ಹಾಕಿರ್ತಾರೆ ಅಷ್ಟೇ, ಬೇರೇನು ವ್ಯತ್ಯಾಸ ಇಲ್ಲ. ಮತ್ತು ಇವತ್ತು ಬಿಜೆಪಿ ಸದಸ್ಯರು ನೀಲಿ ಶಾಲನ್ನು ಕೂಡ ಹಾಕೊಂಡಿದ್ರು. ನೀಲಿ ಶಾಲು ಅಂತಂದ್ರೆ ಸಾಧಾರಣವಾಗಿ ಸಂವಿಧಾನ, ಅಂಬೇಡ್ಕರ್, ಜೈ ಭೀಮ್ ಇದೆಲ್ಲ ಬರುತ್ತೆ. ನೀಲಿಯನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದ್ರೆ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ, ಆಕಾಶ ಇದೆಯಲ್ಲ ಎಲ್ಲ ಕಡೆ ಅಸಮಾನತೆ ಇದೆ, ಎಲ್ಲ ಕಡೆ ಅಸಮಾನತೆ ಇದೆ, ಆಕಾಶ ಮಾತ್ರ ಎಲ್ಲರಿಗೂ ಒಂದೇ ನೀಲಿ. ಆ ಕಾರಣಕ್ಕಾಗಿರುವಂತದ್ದು. ಬನ್ನಿ, ಯಾರೆಲ್ಲ ಇವತ್ತು ಸಸ್ಪೆಂಡ್ ಆದ್ರು? ದೊಡ್ಡಣ್ಣಗೌಡ ಪಾಟೀಲ್ ಸಸ್ಪೆಂಡ್ ಆದ ಎಂಎಲ್ಎ, ಸಿ.ಕೆ. ರಾಮಮೂರ್ತಿ ಜಯನಗರ ಎಂಎಲ್ಎ, ಅಶ್ವಥ್ ನಾರಾಯಣ್ ಮಲ್ಲೇಶ್ವರ ಎಂಎಲ್ಎ, ಎಸ್.ಆರ್. ವಿಶ್ವನಾಥ್ ಯಲಹಂಕ, ಭೈರತಿ ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ ಚೆನ್ನಿ ಶಿವಮೊಗ್ಗ, ಪಿ. ಸುರೇಶ್ ಗೌಡ ತುಮಕೂರು, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶ್ಪಾಲ್ ಸುವರ್ಣ ಉಡುಪಿ, ಪಿಪಿ ಹರೀಶ್ ಹರಿಹರ, ಭರತ್ ಶೆಟ್ಟಿ ಸುರತ್ಕಲ್, ಮುನಿರತ್ನ ರಾಜರಾಜೇಶ್ವರಿ ನಗರ, ಬಸವರಾಜ ಮತ್ತಿಮೋಡ್, ಧೀರಜ್ ಮನ್ರಾಜು ದೊಡ್ಡಬಳ್ಳಾಪುರ, ಡಾಕ್ಟರ್ ಚಂದ್ರಲಮಾಣಿ 18 ಜನ ಎಂಎಲ್ಎಗಳು 6 ತಿಂಗಳ ಕಾಲ ಸಸ್ಪೆಂಡ್. ಅವರ ಭತ್ಯೆಗಿತ್ತೆಲ್ಲ ಕ್ಯಾನ್ಸಲ್ ಆಗಿದೆ, ಪಿಎಡಿ ಎಲ್ಲ ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಬನ್ನಿ.